ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024. ಇಲ್ಲಿ ಇದರ ಒಂದು ಫೈನಲ್ ರಿಸಲ್ಟು ಬರುವಂಥದ್ದು ಬಾಕಿ ಇದೆ ಸ್ನೇಹಿತರೆ. ಆ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ನಿನ್ನೆ ಒಂದು ಲೈವ್ ಸ್ಟ್ರೀಮ್ನಲ್ಲಿ ನಾನು ಏನೇಂತ ಹೇಳಿದ್ದೆ, ನಿಗಮಗಳಿಗೆ ಕಾಲ್ ಮಾಡಿ ನಂತರ ನಾನು ನಿಮಗೆ ಹೇಳ್ತೀನಿ ಅಂತೇಳಿ ಹೇಳಿದ್ದೆ. ಅದೇ ರೀತಿಯಾಗಿ ನಿಗಮಗಳಿಗೆ ಕಾಲ್ ಮಾಡಿದ ನಂತರ ನಾನು ನಿಮಗೆ ಯಾವ ಬರುತ್ತೆ ರಿಸಲ್ಟು ಎಂಬುದನ್ನು ಅದರ ಬಗ್ಗೆ ಅಪ್ಡೇಟನ್ನು ನೀಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಾವು KPTCL ಪವರ್ಮ್ಯಾನ್ ನೆಕ್ಸ್ಟ್ ಪ್ರೊಸೆಸ್ ಏನಿದೆ, ಈಗ ಫಿಸಿಕಲ್ ಆಯಿತು, KPTCL ಮತ್ತು ಆಲ್ ಎಸ್ಕಾಮ್ಸ್, ಓಕೆ, ಓನ್ಲಿ ಬರೀ KPTCL ಅಲ್ಲ, ಎಲ್ಲ ಒಂದು ಎಸ್ಕಾಮ್ನ ಪವರ್ಮ್ಯಾನು ಮತ್ತು ಸ್ಟೇಷನ್ ಅಟೆಂಡರ್ನು ಫಿಸಿಕಲ್ ಆಯಿತು. ಈಗ 1:1 ರಿಸಲ್ಟ್ ಬಿಡೋದಿದೆ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಏನೇನು ಇರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಗೋಣ. ಅದೇ ರೀತಿಯಾಗಿ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, 1:1 ಫೈನಲ್ ರಿಸಲ್ಟ್ ಬಿಡ್ತಾರಾ ಅಥವಾ 1:2 ಬಿಡ್ತಾರಾ ಎಂಬುದನ್ನು, ಅದರ ಬಗ್ಗೆಯೂ. ಅದೇ ರೀತಿಯಾಗಿ ಟ್ರೈನಿಂಗ್ ಒಂದು ಪೀರಿಯಡ್ ಅಥವಾ ಅವಧಿ ಎಷ್ಟು ಇರ್ಬೋದು, ಅದೇ ರೀತಿಯಾಗಿ ಸ್ಯಾಲ್ರಿ ಎಷ್ಟಿರುತ್ತದೆ ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತಾ ಹೋಗಿ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೆತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ. ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಅವರು ಒಂದು ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ ಟ್ರೈನಿಂಗ್ ಪೀರಿಯಡ್ ಎಷ್ಟಿರುತ್ತೆ ಅಥವಾ ಟ್ರೈನಿಂಗ್ ಅವಧಿ ಎಷ್ಟಿರುತ್ತೆ ಮತ್ತು ಆ ಅವಧಿಯಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ನೀವು ಸೆಲೆಕ್ಟ್ ಆಗಿ ಮೊದಲ 3 ವರ್ಷ ನಿಮಗೆ 3 ಇಯರ್ಸ್ ಡಿಫ್ರೆಂಟಾಗಿ ನೀವು ಸ್ಯಾಲ್ರಿಯನ್ನು ಪಡಿತಾ ಹೋಗ್ತೀರಾ. ಮೊದಲೇ ವರ್ಷ ನೀವು 17,000 ರೂಪಾಯಿಯನ್ನು ಪಡಿತಾ ಹೋದರೆ, ಎರಡನೇ ವರ್ಷ 19,000, ನೆಕ್ಸ್ಟ್ 3ನೇ ವರ್ಷ 21,000, ಈ ರೀತಿಯಾಗಿ ನಿಮಗೆ ಸಂಭಾವನೆ ಅಥವಾ ಸ್ಯಾಲ್ರಿಯನ್ನು ಕೊಡ್ತಾರೆ. ನಿಮಗೆ ಒಟ್ಟು ಒಂದು ಟ್ರೈನಿಂಗ್ ಅವಧಿ ಬಂದುಬಿಟ್ಟು 3 ವರ್ಷ ಆಗಿರ್ತದೆ. ಈ 3 ವರ್ಷದಲ್ಲಿ ನಿಮಗೆ ವರ್ಷ ನಿಮಗೆ 2,000 ರೂಪಾಯಿ ಸಂಭಾವನೆ ಹೆಚ್ಚಾಗಲಿದೆ. ಈ ರೀತಿಯಾಗಿ ನಿಮ್ಮ ಟ್ರೈನಿಂಗ್ ಅವಧಿ ಬಂದುಬಿಟ್ಟು ಒಟ್ಟಾರೆ 3 ವರ್ಷ ಆಗಿರ್ತದೆ. ಈ 3 ವರ್ಷದಲ್ಲಿ ನೀವು ಪಡೆಯುವಂತಹ ಮಾಸಿಕ ಸಂಭಾವನೆ ಬಂದುಬಿಟ್ಟು ಮೊದಲನೇ ವರ್ಷ 17,000. ನೀವು ಮೊದಲನೇ ವರ್ಷ ಈಗ ಸ್ಟಾರ್ಟ್ ಈ ಒಂದು ಸೆಲೆಕ್ಷನ್ ಲೀಸ್ಟ್ ಬಿಟ್ಟ ನಂತರ ಜಾಯಿನ್ ಲೆಟರ್ ತೆಗೆದುಕೊಂಡು ನೀವು ಈ ಒಂದು ಹುದ್ದೆಗೆ ಜಾಯ್ನ್ ಆದ ನಂತರ ಮೊದಲೇ ವರ್ಷ ನೀವು ಪ್ರತಿ ತಿಂಗಳು 17,000 ರೂಪಾಯಿಯನ್ನು ಮಾಸಿಕ ಒಂದು ವೇತನವನ್ನು ಪಡಿತೀರ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ವರ್ಷ ನಿಮಗೆ ಇನ್ಕ್ರೀಸ್ ಆಗ್ತದೆ ನಿಮ್ಮ ಸ್ಯಾಲ್ರಿ. ಅದು ಎಷ್ಟಪ್ಪ ಅಂತಂದರೆ 19K ಅಥವಾ 19,000. ಅದೇ ರೀತಿಯಾಗಿ 3ನೇ ವರ್ಷ ಬಂದುಬಿಟ್ಟು 21K ಅಂದರೆ 21,000 ರೂಪಾಯಿ ಇರ್ತದೆ. ಇಲ್ಲಿ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಇದರಲ್ಲೇ ನೋಡ್ಬೋದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರಿ ಭರ್ತಿ ಅಥವಾ ಬಡ್ತಿ ನಿಯಮಾವಳಿಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿ ಅಧ್ಯಾಯ 1 ಮತ್ತು ಕೆಲವು ಷರತ್ತುಗಳ 3 ವರ್ಷ ಅವಧಿಗೆ ಅವರಿಗೆ ತರಬೇತಿ ಅಥವಾ ಟ್ರೈನಿಂಗನ್ನು ಒಳಪಡಿಸಲಾಗ್ತದೆ. ಟ್ರೈನಿಂಗ್ ಪೀರಿಯಡ್ ಬಂದುಬಿಟ್ಟು ಅಥವಾ ತರಬೇತಿ ಅವಧಿ ಬಂದುಬಿಟ್ಟು ನೋಡ್ಬೋದು 3 ವರ್ಷಗಳು ಆಗಿರ್ತದೆ ಸ್ನೇಹಿತರೆ. 3 ವರ್ಷ ನೀವು ಜಾಬ್ ಸೆಲೆಕ್ಟ್ ಆದ ನಂತರ ನೀವು 3 ವರ್ಷ ಟ್ರೈನಿಂಗಲ್ಲೇ ಇರ್ತೀರ. ಓಕೆ, ತರಬೇತಿ ಅವಧಿಯಲ್ಲಿ ಈ ಮೇಲೆ ತಿಳಿಸಿರುವಂತಹ ಕ್ರೋಢೀಕೃತ ಸಂಭಾವನೆಯನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ಭತ್ಯೆ ಅಥವಾ ಸೌಲಭ್ಯಗಳನ್ನು ಪಡೆಯತಕ್ಕದ್ದಲ್ಲ. ನೀವೇನೋ ಈ ಸೆಲೆಕ್ಟ್ ಆದ ನಂತರ 3 ವರ್ಷಗಳ ಕಾಲ ಈ ಒಂದು ಏನು 3 ವರ್ಷ ಬೇರೆ ಬೇರೆ ರೀತಿಯಾದಂಥ ಒಂದು ಸಂಭಾವನೆ ಏನಿದೆಯೋ ಈ ಸಂಭಾವನೆ ಮಾತ್ರ ನೀವು ಪಡಿತೀರ. ಯಾವುದೇ ರೀತಿಯಾದಂಥ ಹೆಚ್ಚು ಸಂಭಾವನೆಯನ್ನು ನೀವು ಪಡೆಯೋದಿಲ್ಲ ಅಂಥೇಳಿ ಇಲ್ಲಿ ಅಫಿಷಿಯಲ್ ಅಂತ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು ಟ್ರೈನಿಂಗ್ ಅವಧಿ ಬಂದುಬಿಟ್ಟು 3 ವರ್ಷ ಆಗಿರ್ತದೆ. 3 ವರ್ಷದಲ್ಲಿ ನೀವು ಪಡೆಯುವಂತಹ ಸಂಭಾವನೆ ಎಷ್ಟು ಎಂಬುದನ್ನು ಸಹ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ
ಈ ಒಂದು ಅಭ್ಯರ್ಥಿಗಳಿಗೆ ಏನು ಸೆಲೆಕ್ಟ್ ಆಗಿರ್ತಾರೆ, ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಹೇಳೋದಾದರೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಇರುವಂಥದ್ದು 1:1 ರಿಸಲ್ಟನ್ನು ಬಿಡ್ತಾರೆ ಸ್ನೇಹಿತರೆ, 1:2 ಬಿಡಲ್ಲ. ನೆಕ್ಸ್ಟ್ ಪ್ರೊಸೆಸ್ ಏನು 1:1 ರಿಸಲ್ಟ್, ಫೈನ್ ರಿಸಲ್ಟನ್ನು ಬಿಡುವಂಥದ್ದು ಅಷ್ಟೇ ಇದೆ. ಫಿಸಿಕಲ್ ಎಲ್ಲ ಕ್ವಾಲಿಫೈ ಆಗಿದ್ದಾರೆ. 1:5 ಆದ ನಂತರ 1:1 ಬಿಡ್ತಾರೆ ಹೊರತು 1:2 ಬಿಡೋದಿಲ್ಲ. ಓಕೆ, ನೆಕ್ಸ್ಟು ಈ ಒಂದು ನೀವು ಏನು ಕಿರಿಯ ಸ್ಟೇಷನ್ ಪರಿವಿಚಾರಕ ಅಂದರೆ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸೆಲೆಕ್ಟ್ ಆದರೆ ನಿಮಗೆ ಏನೆಲ್ಲ ಕೆಲಸ ಮಾಡಬೇಕು ಎಂಬುದು ಸಹ ಗೊತ್ತಿರಬೇಕಾಗ್ತದೆ. ಅದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ನಿಮಗೆಲ್ಲ ಗೊತ್ತಿರುವಂತೆ 1:1 ಬಿಡ್ತಾರೆ ಸ್ನೇಹಿತರೆ, 1:2 ಬಿಡೋದಿಲ್ಲ. ಅದೇ ರೀತಿಯಾಗಿ ಟ್ರೈನಿಂಗ್ ಅವಧಿ ಎಷ್ಟು ಮತ್ತು ಸ್ಯಾಲ್ರಿ ಎಷ್ಟು ಎಂಬುದನ್ನು ಸಹ ನೀವು ನೋಡಿದಿರಿ. ಮತ್ತು ಟ್ರಾನ್ಸ್ಫರ್ ಬಗ್ಗೆ ಅಂದರೆ ನೀವು ವರ್ಗಾವಣೆಯ ಬಗ್ಗೆ ಇಲ್ಲಿ ಕೇಳೋದಾದರೆ, ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬೆಸ್ಕಾಮ್ಗೆ ಆಯ್ಕೆ ಆಗಿದ್ದಾನೆ ಅಂತಂದರೆ ನೀವು ಬೆಸ್ಕಾಮ್ ವ್ಯಾಪ್ತಿಯಲ್ಲಿಯೇ ನೀವು ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಆಗಬೇಕಾಗ್ತದೆ ಹೊರತು ಬೇರೆ ಒಂದು ನಿಗಮಕ್ಕೆ ನೀವು ವರ್ಗಾವಣೆ ಆಗೋದಿಲ್ಲ. ಓಕೆ, ಅದೇ KPTCL ನೀವು ಸೆಲೆಕ್ಟ್ ಆದರೆ ಆಲ್ ಓವರ್ ಕರ್ನಾಟಕ KPTCL ಎಲ್ಲೆಲ್ಲಿ ನಿಗಮಗಳಿವೋ ಅಲ್ಲೆಲ್ಲ ನೀವು ಕೆಲಸವನ್ನು ಮಾಡ್ಬೋದು. ಓಕೆ, ಈಗ ನಾವು ಸ್ಟೇಷನ್ ಅಟೆಂಡರ್ನ ಒಂದು ಕೆಲಸ ಏನಿರ್ತದೆ ಎಂಬುದನ್ನು ನೋಡೋಣ. ಈ ಒಂದು ಕೆಲಸ ಬಂದುಬಿಟ್ಟು ವಿದ್ಯುತ್ ಕಂಬಗಳನ್ನು ಹತ್ತುವಂಥದ್ದಾಗಿರ್ತದೆ ಮತ್ತು ಕಂಬಗಳನ್ನ ನೆಡುವಂಥದ್ದು ಮತ್ತು ಕಂಬಗಳ ನೆಡುವುದಕ್ಕೆ ಗುಂಡಿಗಳನ್ನು ಹಾಕಿರುವಂಥದ್ದು ಮತ್ತು ಅದಕ್ಕೆ ಪೂರಕ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗುವಂಥದ್ದು, ಸ್ಟೇಷನ್ನ ಒಂದು ಸ್ವಚ್ಛತೆ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಕೇಬಲ್ ಉಪಕರಣಗಳನ್ನ ಸ್ವಚ್ಛತೆ ಮಾಡಬೇಕು ಮತ್ತು ಸ್ಟೇಷನ್ ಆವರಣದಲ್ಲಿ ಹುಲ್ಲುಗಳನ್ನು ಕತ್ತರಿಸುವಂಥದ್ದು ಮತ್ತು GOS ಕಾರ್ಯನಿರ್ವಹಣೆ ಸೂಚನೆಯ ಮೇರೆಗೆ ಸಂಪರ್ಕ ಕಡಿತಗೊಳಿಸುವಿಕೆ ಮತ್ತು ಗ್ರೌಂಡ್ ಪಿಟ್ಗೆ ನೀರು ಹಾಯಿಸುವಂಥದ್ದು, ಸ್ಟೇಷನ್ನ ಕಾರ್ಯನಿರ್ವಹಣೆಯ ಬಗ್ಗೆ ಪಾಳಿ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಗಳಿಗೆ ಸಹಾಯ ಮಾಡುವಂಥದ್ದು, ಅವಶ್ಯವಿದ್ದಲ್ಲಿ ಸಾಮಾನ್ಯ ಭಾರವಾದ ವಸ್ತುಗಳನ್ನ ಹೊರುವಂಥದ್ದು, T&P ಸಾಮಗ್ರಿಗಳು ನಿರ್ವಹಣೆ ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮದ ಹಿತದೃಷ್ಟಿಯಿಂದ ವಹಿಸುವ ಇತರೆ ಯಾವುದೇ ಕೆಲಸಗಳನ್ನು ನಿರ್ವಹಿಸುವಂಥದ್ದು. ಓಕೆ, ಅಗತ್ಯ ಇರುವ ಸ್ಥಳಗಳಲ್ಲಿ ಪಾಳಿ ಆಧಾರದಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಸ್ಟೇಷನ್ ಪರಿಚಾರಕ ಅಥವಾ ಸ್ಟೇಷನ್ ಅಟೆಂಡರ್ ಏನು ಹುದ್ದೆ ಅಂತಿದ್ರು, ನೀವು ಇದಕ್ಕೆ ಆಯ್ಕೆ ಆದರೆ ಅಲ್ಲಿ ಸ್ಟೇಷನ್ ಸುತ್ತಮುತ್ತ ಇರುವಂಥ ಒಂದು ನೀವು ಕ್ಲೀನಿಂಗನ್ನು ಮಾಡಬೇಕು ಮತ್ತು ಕಂಬವನ್ನು ಹತ್ತಬೇಕು ಮತ್ತು ಕರೆಂಟನ್ನು ತೆಗೆಯುವಂಥದ್ದು ಅಥವಾ ಸಂಪರ್ಕವನ್ನು ತೆಗೆಯುವಂಥದ್ದು, ಕಡಿತಗೊಳಿಸುವಿಕೆ ಆಗಿರ್ಬೋದು ಮತ್ತು ಆನ್ ಮಾಡುವಂಥದ್ದು, ಆಫ್ ಮಾಡುವಂಥದ್ದು, ಇದನ್ನೆಲ್ಲ ನೀವು ಮಾಡಬೇಕು. ಅದೇ ರೀತಿಯಾಗಿ ಹುಲ್ಲನ್ನು ಕತ್ತರಿಸುವಂಥದ್ದು, ಕಂಬಗಳನ್ನ ನೆಡುವಂಥದ್ದು, ಕಂಬಗಳನ್ನ ನೆಡುವುದಕ್ಕೆ ಗುಂಡಿಗಳನ್ನ ಅಗೆಯುವಂಥದ್ದು ಎಲ್ಲ ಕೆಲಸಗಳನ್ನ ಪವರ್ಮ್ಯಾನ್ ಅಲ್ಲ ಸ್ಟೇಷನ್ ಅಟೆಂಡರು ಕೆಲಸ ಆಗಿರ್ತದೆ. ನೆಕ್ಸ್ಟ್ ಪವರ್ಮ್ಯಾನ್ ಕೆಲಸವನ್ನು ನೋಡೋದಾದರೆ ಪವರ್ಮ್ಯಾನ್ ಕೆಲಸ ಸಹ ಸೇಮ್ ಇರ್ತದೆ ಸ್ನೇಹಿತರೆ, ನೋಡ್ಬೋದು. ಇವ್ರದ್ದು ಸಹ ಸೇಮು, ಕಂಬಗಳು ನೆಡುವಂಥದ್ದು, ಕಂಬಗಳು ನೆಡುವುದಕ್ಕೆ ಗುಂಡಿಗಳನ್ನ ಅಗೆಯುವಂಥದ್ದು ಮತ್ತು ಕಂಬಗಳ ಪೂರಕ ಸಾಮಗ್ರಿಗಳನ್ನ ಹೊರುವಂಥದ್ದಾಗಿರ್ಬೋದು. ವಿದ್ಯುತ್ ಮಾರ್ಗಗಳ ತಪಾಸಣೆ ಮಾಡುವಂಥದ್ದು. ಓಕೆ, ಮಾರ್ಗಗಳ ನಿರ್ವಹಣೆಗಾಗಿ ಕಂಬಗಳನ್ನ ಹತ್ತಿ ಕಾರ್ಯನಿರ್ವಹಿಸುವಂಥದ್ದು, ಸಾಧನ ಸಲಕರಣೆ ಮತ್ತು ಸ್ಥಾವರಗಳನ್ನು ಸ್ವಚ್ಛತೆ ಮಾಡುವಂಥದ್ದು, ಪವರ್ಮ್ಯಾನ್ ಅಥವಾ ಸಹಾಯಕ ಪವರ್ಮ್ಯಾನ್ ರವರುಗಳು ನಿರ್ವಹಿಸುವ ಮಾರ್ಗಗಳ ನಿರ್ವಹಣೆ ಕಾರ್ಯದಲ್ಲಿ ಸಹಾಯ ಮಾಡುವಂಥದ್ದು, ಫ್ಯೂಸ್ ಆಫ್ ಕಾಲ್ ಮತ್ತು ದೋಷಗಳನ್ನ ಕಂಡುಹಿಡಿದು ಸರಿಪಡಿಸುವಂಥದ್ದು, ನಿರ್ವಹಣೆ ಬ್ರೇಕ್ ಡೌನ್ ಕಾರ್ಯಗಳಲ್ಲಿ ಹಾಜರಿದ್ದು ಸಹಾಯ ಮಾಡುವುದು ಮತ್ತು ರಿಲೇ ಟೆಸ್ಟಿಂಗ್ ವಿಭಾಗದ ಕೆಲಸ ಕಾರ್ಯಗಳಲ್ಲೂ ಸಹ ಸಹಾಯ ಮಾಡುವಂಥದ್ದು, ಕ್ಯಾಂಪ್ಗಳಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಮತ್ತು ಹಾಗೂ ಪೂರಕ ದಾಖಲೆಗಳ ಒಂದು ನಿರ್ವಹಿಸುವಂಥದ್ದು. ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮ ಮತ್ತು ಕಂಪನಿ ಹಿತದೃಷ್ಟಿ ವಹಿಸುವಂಥ ಕೆಲಸಗಳನ್ನು ನೀವು ಮಾಡಬೇಕು. ಅಗತ್ಯ ಇರುವಂತಹ ಸ್ಥಳಗಳಲ್ಲಿ ಪಾಳಿ ಆಧಾರದಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು. ಇದು ಪವರ್ಮ್ಯಾನ್ನ ಒಂದು ಹುದ್ದೆಯ ಕೆಲಸ ಮತ್ತು ಜವಾಬ್ದಾರಿಗಳು. ಸ್ಟೇಷನ್ ಅಟೆಂಡರ್ದು ನೋಡಿದಿರಿ ಮತ್ತು ಪವರ್ಮ್ಯಾನ್ದು ಸಹ ನೋಡಿದಿರಿ. ಈ ರೀತಿಯಾಗಿ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಕೆಲಸ ಏನಿರ್ತದೆ ಎಂಬುದನ್ನು ನೀವು ಗಮನಿಸಿದ್ರಿ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ಮತ್ತೆ ವಿಡಿಯೋವನ್ನು ಮಾಡಿ ಅಥವಾ ರಿಪ್ಲೈಯನ್ನು ಮಾಡ್ತೇನೆ ನಿಮಗೆ. ನೆಕ್ಸ್ಟು ಯಾವ ಒಂದು ವಿಡಿಯೋ ಬೇಕು ಎಂಬುದನ್ನು ಸಹ ಕಾಮೆಂಟ್ ಮಾಡಿ, ಆ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.